ಸೊ ತುಂಬ ಜನ ಕೇಳ್ತಾ ಇದ್ರಿ ಬೇಕ್ರಿಗಳಲ್ಲಿ ಯಾವ ರೀತಿಯಾಗಿ ಹಾರ್ಟ್ ಶೇಪ್ ಕೇಕ್ನ ಡೆಕೋರೇಟ್ ಮಾಡ್ತಾರೆ ಅಂತ. ಅದಕ್ಕಾಗಿ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಬಳಸಿರುವಂಥದ್ದು ವೆನಿಲಾ ಫ್ಲೇವರ್ದು ಸ್ಪಾಂಜ್ ಕೇಕ್, ಮತ್ತು ವೆನಿಲಾ ಫ್ಲೇವರ್ದು ಕ್ರೀಮ್, ಸ್ಟ್ರಾಬೆರಿ ಫ್ಲೇವರ್ದು ಕ್ರೀಮ್ ಮತ್ತು ಚಾಕ್ಲೇಟ್ ಜೆಲಿ. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ತುಂಬಾ ಕೇಕ್ ಮೇಲೆ ಹಚ್ಚುವಂಥ ಕ್ರೀಮ್ಗಳದ್ದು ರೆಸಿಪೀಸ್ ಹಾಕಿದ್ದೀನಿ, ಡಿಫ್ರೆಂಟ್ ರೀತಿಯಾದಂಥದ್ದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಒಂದು ವೇಳೆ ನೀವು ಮನೆಯಲ್ಲಿ ಮೊದಲನೇ ಬಾರಿಗೆ ಕೇಕ್ ಮಾಡಿಕೊಂಡು ಅದ್ರ ಮೇಲೆ ಕ್ರೀಮ್ ಹಾಕ್ಕೊಂಡು ಐಸಿಂಗ್ ಮಾಡ್ಕೋತಾ ಇದ್ದೀರಾ, ಅಂದರೆ ಡೆಕೋರೇಟ್ ಮಾಡ್ಕೋತಾ ಇದ್ದೀರಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಫಿನಿಶಿಂಗ್ ಕೊಡೋದು ಬೇಕ್ರಿ ರೀತಿಯಲ್ಲಿ. ಅದಕ್ಕಾಗಿ ಒಂದು ಕೇಕ್ನ ಯಾವ ರೀತಿಯಾಗಿ ಬೇಕ್ರಿನಲ್ಲಿ ಡೆಕೋರೇಟ್ ಮಾಡ್ತಾರೆ ಅಂತ ಪೂರಾ ವಿಡಿಯೋ ಹಾಕಿದ್ದೀನಿ. ತುಂಬ ಏನು ಕಟ್ ಮಾಡಿಲ್ಲ, ಯಾಕಂದರೆ ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ಫಿನಿಶಿಂಗ್ಸ್ ಕೊಡ್ತಾರೆ ಅಂತ ಅರ್ಥ ಆಗಲಿ ಅಂತ. ನೀವೇನಾದರೂ ನೆಕ್ಸ್ಟ್ ಟೈಮ್ ಕೇಕ್ನ ಡೆಕೋರೇಟ್ ಮಾಡ್ಕೋತಾ ಇದ್ರೆ ಮನೆಯಲ್ಲಿ ಈ ವಿಡಿಯೋನ ನೋಡಿಕೊಂಡು ಡೆಕೋರೇಟ್ ಮಾಡ್ಕೊಳ್ಳಿ. ಸೊ ಬೇಕರಿಗಳಲ್ಲಿ ಯಾವ ರೀತಿಯಾಗಿ ಕೇಕ್ನ ಡೆಕೋರೇಟ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಪೂರಾ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಿಮಗೆ ಇದೇ ರೀತಿಯಾಗಿ ಹೆಚ್ಚು ಕೇಕ್ ಡೆಕೋರೇಷನ್ಸ್ ವಿಡಿಯೋ ನೋಡಬೇಕು ಅನ್ನೋದಿದ್ದರೆ ವಿಡಿಯೋನ ಹೆಚ್ಚು ಲೈಕ್ ಮಾಡಿ, ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ದರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ರಿಕ್ವೆಸ್ಟ್ಸ್ ಇದ್ದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ. ಮತ್ತು ನೀವು ಇದೇ ರೀತಿಯಾದಂಥ ಹೆಚ್ಚು ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.